ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ನಾನಿವತ್ತು ಕೆಲವೊಂದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಮತ್ತು ಹೇರ್ ಟೂಲ್ಸ್ ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಕೆಲವೊಂದು ಸ್ಪ್ರೇಸ್ನ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ನಾನು ಯೂಸ್ ಮಾಡಿದ್ದೀನಿ. ಸೊ ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಎಲ್ಲ ಪ್ರಾಡಕ್ಟ್ಸು ಹೇಗೆ ಯೂಸ್ ಮಾಡೋದು ಮತ್ತು ಯಾವ್ದು ಬೆಸ್ಟು ಅಂತೆಲ್ಲ ತೋರಿಸ್ತೀನಿ. ಫಸ್ಟು ಈಗ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಯಿಂದ ಸ್ಟಾರ್ಟ್ ಮಾಡೋಣ. ಯಾವುದೇ ಹೇರ್ ಮೇಲೆ ನಾವು ಯಾವುದೇ ಹೀಟ್ ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡೋದು ತುಂಬಾ ಮುಖ್ಯ. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಯಿಂದ ಕಂಪ್ಲೀಟಾಗಿ ನಾವು ಯೂಸ್ ಮಾಡೋ ಹೀಟ್ ಟೂಲ್ಸ್ನ ಕಂಪ್ಲೀಟಾಗಿ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಅಂತಲ್ಲ, ಬಟ್ ಒಂದು ರೇಂಜಿಗೆ ನಮ್ಮ ಹೇರ್ ಹಾಳಾಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಅದರಿಂದ ಯಾವುದೇ ನಾವು ಹೀಟ್ ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು ನಾವು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಬೇಕು. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಸಲ್ಲಿ ತುಂಬಾ ವಿಧ ಇದೆ. ಕೆಲವೊಂದು ಅಫೋರ್ಡೆಬಲ್ ರೇಂಜಲ್ಲಿ ಕೂಡ ಸಿಗುತ್ತೆ, ಇನ್ನೊಂದು ಬ್ರ್ಯಾಂಡ್ಸ್ ಕೂಡ ಇದೆ, ಹೈ ಎಂಡ್ ಬ್ರ್ಯಾಂಡ್ಸ್ ಕೂಡ ಇದೆ. ಫಸ್ಟು ನಾನು ಯೂಸ್ ಮಾಡಿ ಆಲ್ರೆಡಿ ನನಗೆ ಗೊತ್ತಿರೋ ಅಂಥದ್ದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದೇ ವಿಡಿಯೋದಲ್ಲಿ ಬಂದು ನಾನು ಅಫೋರ್ಡೆಬಲ್ ರೇಂಜಲ್ಲಿರೋವಂಥದ್ದು ತೋರಿಸ್ತೀನಿ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ದು ಪ್ರೈಸ್ ಡೀಟೇಲ್ಸ್ ಎಲ್ಲ ನೀವು ಸ್ಕ್ರೀನಲ್ಲೇ ನೋಡ್ಬೋದು. ಫಸ್ಟ್ ನಾನು ಮಾತಾಡ್ತಾ ಇರೋದು ಬಂದು ವೆಲಾ ಪ್ರೊಫೆಷ್ನಲ್ ಅವ್ರದ್ದು EIMI ಥರ್ಮಲ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಂತ. ಇದು ಬಂದು ನೋಡಿದ್ರೆ ಈ ರೀತಿ ಒಂದು ಬಾಟಲಲ್ಲಿ ಬರುತ್ತೆ. ಆ್ಯಂಡ್ ಇದು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಅಲ್ಲ, ನೋಡಿದ್ರೆ ನಿಮಗೆ ಸ್ವಲ್ಪ ಲ್ಯಾವೆಂಡರ್ ಕಲರಲ್ಲಿ ಪ್ರಾಡಕ್ಟ್ ಇರೋವಂಥದ್ದು ಕಾಣಿಸುತ್ತೆ. ಸೊ ಈ ರೀತಿ ಸ್ಪ್ರೇ ಮಾಡ್ಕೊಳೋವಂಥ ಸ್ಪ್ರೇ ಬಾಟಲಲ್ಲಿ ಬರುತ್ತೆ. ಕಂಪ್ಲೀಟಾಗಿ ನಾವು ಸ್ಪ್ರೇ ಮಾಡಿದಾಗ ಅದು ವಾಟರಿ ಥರನೇ ಇರುತ್ತೆ. ಆ್ಯಂಡ್ ಇದ್ರದ್ದು ಹೋಲ್ಡ್ ನೋಡೋದಾದರೆ ಇದು ಟೂ ಲೆವೆಲ್ ಹೋಲ್ಡ್ ಇದೆ, ಇಲ್ಲೇ ನೋಡ್ಬೋದು ಕೊಟ್ಟಿದ್ದಾರೆ 2 ಅಂತ. ಆ್ಯಂಡ್ ನೆಕ್ಸ್ಟ್ ಇದು ಪ್ರಾಡಕ್ಟು ಎಷ್ಟು ಸಿಗುತ್ತೆ ಅಂದರೆ 150 ml ಅಷ್ಟು ಪ್ರಾಡಕ್ಟ್ ಸಿಗುತ್ತೆ. ನೀವು ನೋಡಿದ್ರೆ ನಾನು ಆಲ್ರೆಡಿ ಇಷ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ, ಇನ್ನು ಇಷ್ಟೇ ಇರೋದು. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಅಫೋರ್ಡೆಬಲ್ ರೇಂಜಲ್ಲಿದೆ ಮತ್ತು ಒಳ್ಳೆ ಬ್ರ್ಯಾಂಡ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಈ ಹೀಟ್ ಪ್ರೊಟೆಕ್ಷನಲ್ಲಿ ಯಾವ ಬ್ರ್ಯಾಂಡ್ ಇದೆ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೇರ್ ಅನಾಟಮಿ ಅವ್ರದ್ದು, ಬೇರ್ ಅನಾಟಮಿ ಎಕ್ಸ್ಪರ್ಟ್ ಅಂತ. ಇದು ಬಂದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ಆ್ಯಂಡ್ ಇದು ಬಂದು ನಮಗೆ 24 ಅವರ್ಸ್ವರೆಗೂ ರಿಟೈನ್ ಮಾಡುತ್ತೆ, ಫ್ರೀಸ್ ಕಂಟ್ರೋಲ್ ಫ್ರೀ ಆಗಿರುತ್ತೆ ಮತ್ತು ಡ್ಯಾಮೇಜ್ ಆಗದೆ ಇರೋಂಗೆ ನೋಡ್ಕೊಳುತ್ತೆ ಅಂತ ಹೇಳಿದ್ದಾರೆ. ಇದು ಬಂದು ಡರ್ಮಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟು ಮತ್ತು ಇದು ಬಂದು 230 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೀಟ್ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲ ಹೇರ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಕ್ರೊಯಾಲಿಟಿ ಫ್ರೀ, ಸಲ್ಫೇಟ್ ಫ್ರೀ ಮತ್ತು ಪ್ಯಾರಾಬಿನ್ ಫ್ರೀ ಕೂಡ. ಮಿನರಲ್ ಆಯಿಲ್ ಕೂಡ ಇಲ್ಲ ಇದರಲ್ಲಿ ಮತ್ತು ಕಲರ್ ಕೂಡ ಇಲ್ಲ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಂಪಾರ್ಟೆಂಟಾಗಿ ಆಲ್ಕೋಹಾಲ್ ಫ್ರೀ. ಆಲ್ಕೋಹಾಲ್ ಇದ್ದರೆ ಯಾವುದೇ ಪ್ರಾಡಕ್ಟಲ್ಲಿ ಏನಾಗುತ್ತೆ ಅಂದರೆ ಹೇರ್ನ ಫುಲ್ಲು ಡ್ರೈ ಮಾಡಿಬಿಡುತ್ತೆ, ಡಿಹೈಡ್ರೇಟ್ ಆಗೋಗುತ್ತೆ. ಇದು ಆಲ್ಕೋಹಾಲ್ ಫ್ರೀ ಆಗಿರೋದ್ರಿಂದ ನಮ್ಮ ಹೇರ್ ಡ್ರೈ ಆಗೋದಿಲ್ಲ, ಸ್ಮೂತ್ ಮತ್ತು ಏನು ಆ ಫ್ರಿಝಿನೆಸ್ ಎಲ್ಲ ಇರೋದಿಲ್ಲ, ತುಂಬಾ ಚೆನ್ನಾಗಿ ಹೈಡ್ರೇಟೆಡ್ ಆಗಿರುತ್ತೆ. ನಾನಂತೂ ಇದನ್ನು ತುಂಬಾ ಯೂಸ್ ಮಾಡಿದ್ದೀನಿ. ಇದನ್ನು ನೀವು ಸ್ಪ್ರೇ ಮಾಡಿದ ತಕ್ಷಣ ಯಾವ ರೀತಿ ಒಂದು ವೈಟ್ ಕ್ರೀಮ್ ಥರ ಬರುತ್ತೆ, ಬೇಕಾದರೆ ನೀವು ಕೈಯಲ್ಲಿ ಕೂಡ ಹಿಂಗೆ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲಿ ರಬ್ ಮಾಡಿಕೊಂಡು ಫುಲ್ ಹೇರ್ಗೆ ಅಪ್ಲೈ ಮಾಡ್ಕೊಳ್ಬೋದು. ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಹಾಗೆ ಅಪ್ಲೈ ಮಾಡ್ತೀನಿ. ಇಲ್ಲ ಬೇಡ ಅಂದರೆ ನೀವು ಡೈರೆಕ್ಟ್ ಹೇರ್ಗೆ ಹಾಗೇ ಸ್ಪ್ರೇ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರೋವಂಥ ಪ್ರಾಡಕ್ಟ್. ಟೋಟಲ್ ಇದರಲ್ಲಿ 150 ml ಅಷ್ಟು ಪ್ರಾಡಕ್ಟ್ ಬರುತ್ತೆ. ನಂಗೆ ಸಖತ್ ಇಷ್ಟ ಈ ಪ್ರಾಡಕ್ಟು, ತುಂಬಾ ಚೆನ್ನಾಗಿದೆ. ನಾನು ತುಂಬ ಸತಿ ಯೂಸ್ ಮಾಡಿದ್ದೀನಿ. ಸೊ ಇದೊಂದು ಪ್ರಾಡಕ್ಟು. ನೆಕ್ಸ್ಟ್ ನನ್ನ ಲಿಸ್ಟಲ್ಲಿರೋದು ಬಂದು ಇದು ಬಂದು ಟೆಕ್ನಿ ಆರ್ಟ್ ಕನ್ಸ್ಟ್ರಕ್ಟೆಡ್ ಥರ್ಮೋ ಆ್ಯಕ್ಟಿವ್ ಸ್ಪ್ರೇ ಅಂತ. ಇದನ್ನು ನೀವು ಬೋತ್ ಹೀಟ್ ಪ್ರೊಟೆಕ್ಷನಾಗಿ ಸ್ಪ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು ಮತ್ತು ಹೋಲ್ಡ್ ಸ್ಪ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು. ಅಂದರೆ ವೆಟ್ ಹೇರ್ ಮೇಲೆ ಕೂಡ ಯೂಸ್ ಮಾಡ್ಬೋದು, ಡ್ರೈ ಹೇರ್ ಮೇಲೆ ಕೂಡ ಯೂಸ್ ಮಾಡ್ಬೋದು. ಇದು ಅಷ್ಟೇ ಸ್ಪ್ರೇ ರೀತಿಯಲ್ಲಿರುತ್ತೆ, ಒಳಗಡೆ ಲಿಕ್ವಿಡ್ ಇದು ಗೊತ್ತಾಗ್ತಾ ಇದೆ. 150 ml ಪ್ರಾಡಕ್ಟ್ ರಿಸೀವ್ ಆಗುತ್ತೆ ನಮಗೆ ಈ ಟೋಟಲ್ ಬಾಟಲಲ್ಲಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇದನ್ನು ಸ್ಪ್ರೇ ಆಗಿ ಯೂಸ್ ಮಾಡಬೇಕಾಗುತ್ತೆ. ಇದ್ರ ಪ್ರೈಸ್ ನೋಡೋದಾದರೆ ಸೊ ಇದ್ರ ಪ್ರೈಸ್ ಬಂದು 660 ರುಪೀಸ್. ಈಗ ಸದ್ಯಕ್ಕೆ ನೈಕಾದಲ್ಲಿ ಆಫರ್ ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಕಮ್ಮಿ ಪ್ರೈಸ್ಗೆ ಸಿಗ್ಬೋದು. ಸೊ ಇದೊಂದಾಯಿತು. ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್ ಒಂದು ತೋರಿಸ್ತೀನಿ. ಅದಂತೂ ನನ್ನ ಹತ್ರ ಇರೋ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಸಲ್ಲೆಲ್ಲ ತುಂಬಾ ಐ ಹ್ಯಾಂಡ್ ಬ್ರ್ಯಾಂಡ್ ಅಂದರೆ ಐ ಆ್ಯಂಡ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಂದರೆ ಅದೇನೇ. ಸೊ ಅದು ಬಂದು ಈ ರೀತಿ ಬ್ಯೂಟಿಫುಲ್ ಆಗಿರೋ ಬಾಟಲಲ್ಲಿ ಬರುತ್ತೆ. ಆ್ಯಂಡ್ ಇದು ಬಂದು ಪ್ರೊಫೆಷ್ನಲ್ ಸೆಬಾಸ್ಟಿನ್ ಟ್ರಿಲಿಯಂಟ್ ಥರ್ಮಲ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಂತ. ಆ್ಯಂಡ್ ಇದರಲ್ಲಿ ಶಿಮ್ಮರ್ ಕಾಂಪ್ಲೆಕ್ಸ್ ಕೂಡ ಇದೆ. ಇದರಿಂದ ನಾವು ಶೇಕ್ ಮಾಡಿ ಯಾವುದೇ ಹೀಟ್ ಟೂಲ್ಸ್ ಯೂಸ್ ಮಾಡೋ ಮುಂಚೆ ಯೂಸ್ ಮಾಡಿದ್ರೆ ನಮ್ಮ ಹೇರಲ್ಲಿ ಶೈನಿನೆಸ್ಸು ನೋಡ್ಬೋದು, ಜೊತೆಗೆ
ಹೀಟಿಂದ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಆ್ಯಂಡ್ ಇದು ತುಂಬಾ ಚೆನ್ನಾಗಿರೋಂಥ ಪ್ರಾಡಕ್ಟ್, ಬಟ್ ಸ್ವಲ್ಪ ಫ್ರೇಗ್ರೆನ್ಸ್ ಇದೆ ಇದರಲ್ಲಿ. ಆ್ಯಂಡ್ ಇದ್ರ ಪ್ರೈಸ್ ನೋಡೋದಾದರೆ ಇದು ಅಷ್ಟೇ 150 ml ಬಾಟಲ್ ಸಿಗುತ್ತೆ ನಮಗೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 2150 ರುಪೀಸ್. ನೀವು ಆಫರಲ್ಲೆಲ್ಲ ತೊಗೊಂಡ್ರೆ ಅರೌಂಡ್ 1800 ಆ ರೀತಿ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಈ ಬಾಟಲ್ ಕೂಡ. ಇದನ್ನು ನಾನು ಆಲ್ಮೋಸ್ಟ್ ನೋಡಿ ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ. ಇದು ಅಷ್ಟೇ ನಂಗೆ ಸಖತ್ ಇಷ್ಟ ಅಂತ ಹೇಳ್ಬೋದು. ಸೊ ಈಗ ಎಲ್ಲ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಸ್ ನನ್ನ ಹತ್ರ, ಅಂದರೆ ನಾನು ಇದಕ್ಕಿಂತ ಜಾಸ್ತಿ ಸ್ಪ್ರೇಸ್ ಕೂಡ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಯಾವುದ್ಯಾವ್ದು ಅಫೋರ್ಡೆಬಲ್ ರೇಂಜಲ್ಲಿ ಇದೆ ಏನು ಅನ್ನೋದನ್ನು ನಾನು ಅಲ್ಲಲ್ಲಿ ಕ್ಲಿಪ್ ಹಾಕಿ ತೋರಿಸ್ತಿರ್ತೀನಿ, ಇಲ್ಲ ಎಂಡಲ್ಲಿ ಕ್ಲಿಪ್ ಹಾಕಿ ತೋರಿಸ್ತೀನಿ, ಚಿಕ್ಕ ಚಿಕ್ಕ ಕ್ಲಿಪ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಬೇರೆ ಯಾವ ಬ್ರ್ಯಾಂಡಲ್ಲಿ ಚೆನ್ನಾಗಿದೆ, ಯಾವ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಚೆನ್ನಾಗಿದೆ ಅಂತ. ಇಷ್ಟು ನಾನು ಯೂಸ್ ಮಾಡಿರೋದು, ಇದರಲ್ಲೆಲ್ಲ ನನಗೆ ಬೆಸ್ಟ್ ಯಾವ್ದು ಅನಿಸ್ತೋ ಅದನ್ನು ನಾನು ನಿಮಗೆ ಪಿಕ್ ಮಾಡಿ ತೋರಿಸಿದ್ದೀನಿ. ಇನ್ನೂ ಚೆನ್ನಾಗಿರೋದು ಅಫೋರ್ಡೆಬಲ್ ರೇಂಜಲ್ಲಿರೋದೆಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡ್ಬೋದು ನೀವು. ಇಷ್ಟು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇದಲ್ಲಿ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು. ಇನ್ನು ಇದು ಬಿಟ್ಟು ಓಸಿಸ್ ಬ್ರ್ಯಾಂಡ್ದು ಕೂಡ ಯೂಸ್ ಮಾಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಆದರೆ ಅದು ಈಗ ನನ್ನ ಹತ್ರ ಎಂಟಿ ಆಗಿದೆ. ಫಸ್ಟ್ ಇದೆಲ್ಲ ಖಾಲಿ ಮಾಡಿ ಆಮೇಲೆ ಅದನ್ನು ರೀಸ್ಟಾಕ್ ಮಾಡೋಣ ಅಂತ. ಸದ್ಯಕ್ಕೆ ನಾನು ಅದನ್ನು ರೀಪರ್ಚೇಸ್ ಮಾಡಿಲ್ಲ, ಬಟ್ ಅದು ಖಂಡಿತವಾಗ್ಲೂ ನಾನು ರೀಪರ್ಚೇಸ್ ಮಾಡೋದಾದರೆ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನಾವು ಯಾವುದೇ ಒಂದು ಇದು ಮಾಡಬೇಕಂದ್ರೂ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಬೇಕು ಅಂತ ಹೇಳಿದೆ. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಿ ನಾವು ಯಾವುದೇ ರೀತಿ ಸ್ಟೈಲ್ ಮಾಡಿದ್ಮೇಲೂ ಹೇರ್ ಮೇಲೆ ಸ್ಟೈಲ್ ಮಾಡಿದ್ರೂ ಅದು ತುಂಬ ಹೊತ್ತು ಉಳಿಬೇಕು, ಹೇರಲ್ಲಿ ತುಂಬ ಹೊತ್ತು ಇರಬೇಕು ಅಂದರೆ ನಾವು ಯೂಸ್ ಮಾಡಬೇಕಾಗಿರೋದು ಬಂದು ಹೋಲ್ಡ್ ಸ್ಪ್ರೇ. ಈಗ ಹೋಲ್ಡ್ ಸ್ಪ್ರೇದಲ್ಲಿ ನನ್ನ ಹತ್ರ ಯಾವುದೇದಿದೆ ಏನು ಅಂತ ನಾನು ಅದ್ರ ಬಗ್ಗೆನೂ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಹೋಲ್ಡ್ ಸ್ಪ್ರೇದಲ್ಲಿ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ಬಿ ಬ್ಲಂಟ್ ಅವ್ರದ್ದು ಹಾಟ್ ಶಾಟ್ ಹೋಲ್ಡ್ ಸ್ಪ್ರೇ ಅಂತ, ಫಾರ್ ಇನ್ಸ್ಟೆಂಟ್ ಸ್ಟೈಲಿಂಗ್. ಇದರಲ್ಲಿ ಬಂದು ರೆಸಿಡ್ಯೂ ಫ್ರೀ, ಅಂದರೆ ಅಂಟಂಟ್ ಆಗೋದಿಲ್ಲ. ಹೋಲ್ಡ್ ಸ್ಪ್ರೇ ಹಾಕಿದ್ರೆ ಕೆಲವೊಂದು ಕಡೆ ಅಂಟಂಟ್ ಅನಿಸುತ್ತಲ್ಲ, ಹೇರ್ ಸ್ಟೈಲ್ ಮಾಡಿ ಮುಗಿಸ್ಮೇಲೆ ಅಂಟಂಟ್ ಆಗುತ್ತಲ್ಲ, ಆ ರೀತಿ ಆಗೋದಿಲ್ಲ. ಇದು ಟೋಟಲ್ ಬಂದು 300 ml ಪ್ರಾಡಕ್ಟು. ಆ್ಯಂಡ್ ಇದರಲ್ಲಿ ನನಗಿಷ್ಟ ಆಗದೆ ಇರೋದೇನೆಂದರೆ ಇದರಲ್ಲಿ ಸ್ಲೈಟಾಗಿ ಆಲ್ಕೋಹಾಲ್ ಇದೆ, ಇಥೈಲ್ ಆಲ್ಕೋಹಾಲ್ ಅಂತೆ. ಅದು ಏನಂತ ನಂಗೆ ಗೊತ್ತಿಲ್ಲ, ಅಷ್ಟು ಇನ್ಫಾರ್ಮೇಷನ್ ನನಗೆ ಅದ್ರ ಬಗ್ಗೆ ಇಲ್ಲ. ಬಟ್ ಇದರಲ್ಲಿ ಇಥೈಲ್ ಆಲ್ಕೋಹಾಲ್ 95% ಇದೆ, 5% ಅಷ್ಟು ಇಸೋಪೈಲ್ ಆಲ್ಕೋಹಾಲ್ ಇದೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿರೋ ಅಂಥ ಒಂದು ಹೋಲ್ಡ್ ಸ್ಪ್ರೇ ಅಂತ ಹೇಳ್ಬೋದು. ಅಫೋರ್ಡೆಬಲ್ ರೇಂಜಲ್ಲಿ ಹುಡ್ಕೋರಿಗೆಲ್ಲ ಇದು ತುಂಬಾ ಒಳ್ಳೆ ಹೋಲ್ಡ್ ಸ್ಪ್ರೇ. ಆದರೆ ನೀವು ಅಂದ್ಕೊಳ್ಳೋಷ್ಟು ರೇಂಜಿಗೆ ಇದೇನು ಹೇರ್ ಮೇಲೆ ಇರೋವಂಥ, ನೀವು ಯಾವುದೇ ಹೇರ್ ಸ್ಟೈಲ್ ಮಾಡಿ ಇಲ್ಲ ಕುಣಿಸಿರ್ತೀರಲ್ಲ ಹೇರು, ಬ್ಯಾಕ್ ಕೋಂಬಿಂಗ್ ಎಲ್ಲ ಮಾಡಿ, ಅದು ಅಷ್ಟಾಗಿ ಓಲ್ಡ್ ಮಾಡಲ್ಲ ಇದು. ಬಟ್ ಒಂದು ಒಳ್ಳೆ ಹೇರ್ ಸ್ಪ್ರೇ ಅಂತ ಹೇಳ್ಬೋದು ಅಷ್ಟು. ನೆಕ್ಸ್ಟು ಹೋಲ್ಡ್ ಸ್ಪ್ರೇದಲ್ಲಿ ಇದು ಒಂಚೂರು ತುಂಬಾ ಚೆನ್ನಾಗಿರೋವಂಥ ಬ್ರ್ಯಾಂಡು ಸ್ವಾಸ್ಕಾಫ್ ಅವ್ರದ್ದು ಟ್ಯಾಫ್ಟ್ ಪವರ್ ಅಂತ. ಇದು ಅಷ್ಟೇ ತುಂಬಾ ಚೆನ್ನಾಗಿರೋವಂಥ ಒಂದು ಹೋಲ್ಡ್ ಸ್ಪ್ರೇ. ಇದು 72 ಅವರ್ಸ್ವರೆಗೂ ನಾವು ಮಾಡಿರೋ ಹೇರ್ ಸ್ಟೈಲ್ನ ಹಾಗೆ ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ 1 2 3 4 5 ಅಂತ ಇದೆಯಲ್ಲ, ಇದೇನೆಂದರೆ ನೀವು ನಮಗೆ ಇದರಲ್ಲಿ ಪವರ್ಸ್ ಸಿಗುತ್ತೆ. ಅಂದರೆ ಯಾವುದು 1 ಅಂದರೆ ಸ್ವಲ್ಪ ಕಮ್ಮಿ ಹೋಲ್ಡ್ ಮಾಡುತ್ತೆ ಅಂತ, ಅದೇ ರೀತಿ 2 3 4 ಅಂತ. ಆ್ಯಂಡ್ ಇದ್ರ ಪವರ್ ನೋಡಿದ್ರೆ 5 ವೋಲ್ಟ್ ಇರೋಂಥದ್ದು ತುಂಬಾ ಚೆನ್ನಾಗಿರೋಂಥ ಪ್ರಾಡಕ್ಟು. ತುಂಬ ಜಾಸ್ತಿ ಹೊತ್ತು ನಾವು ಮಾಡಿರೋ ಹೇರ್ ಸ್ಟೈಲ್ನ ಹೋಲ್ಡ್ ಮಾಡುತ್ತೆ ಅಂತ. ಯಾವುದೇ ಹ್ಯುಮಿಡಿಟಿಯಿಂದ ಇರ್ಬೋದು, ಮತ್ತು ವಿಂಡಿಂದ ಇರ್ಬೋದು, ಆಮೇಲೆ ನಾವು ಮಾಡಿರೋ ಹೇರ್ ಸ್ಟೈಲು ಚೆನ್ನಾಗಿ ಗ್ರಿಪ್ ಆಗಿರುತ್ತೆ, ಅದು ಹಾಗೇ ಬಿದೋಗೋದು ಆ ರೀತಿ ಏನೂ ಆಗೋಲ್ಲ. ಮತ್ತು ಇದು ಅಷ್ಟೇ ರೆಸಿಡ್ಯೂ ಫ್ರೀ, ತುಂಬಾ ಚೆನ್ನಾಗಿರುತ್ತೆ. ಡ್ರೈ ಔಟ್ ಮಾಡಲ್ಲ ಇಂಪಾರ್ಟೆಂಟಾಗಿ. ಮತ್ತು ನಾವು ಹೇರ್ ಸ್ಪ್ರೇ ಹಾಕ್ಬಿಟ್ಟಿದ್ದೀರಿ, ಅಂಟಂಟು ಸಿಗ್ತಾ ಇದೆ ಆ ರೀತಿ ಎಲ್ಲ ಏನೂ ಇಲ್ಲ. ಒನ್ ಆಫ್ ದ ಬೆಸ್ಟ್ ಹೋಲ್ಡಿಂಗ್ ಸ್ಪ್ರೇ ಅಂದರೆ ಇದು. ಆ್ಯಂಡ್ ಇದರಲ್ಲಿ ನಮ್ಗೆ ಯಾವುದೇ ಕ್ಯಾಪ್ ಇಲ್ಲ, ಡೈರೆಕ್ಟ್ ಈ ರೀತಿ ಸ್ಪ್ರೇ ಮಾಡೋದು ಅಷ್ಟೇನೆ. ಇದೂ ನಾನು ತುಂಬ ಸತಿ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯಾಕ್ ಕೋಂಬಿಂಗ್ ಎಲ್ಲ ಮಾಡಿದಾಗ ಕೂಡ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದ್ರ ಪ್ರೈಸು ನಾನಿಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇದೊಂದಾಯಿತು. ಹೋಲ್ಡ್ ಸ್ಪ್ರೇ ನನ್ನ ಹತ್ರ ಈಗ ಸದ್ಯಕ್ಕಿರೋದು 2 ಅನಿಸುತ್ತೆ. ಈಗ ಹೋಲ್ಡ್ ಸ್ಪ್ರೇ ಬಗ್ಗೆ ಮುಗೀತು. ನೆಕ್ಸ್ಟು ಹೇರ್ ಸ್ಟೈಲಿಂಗಲ್ಲಿ ಇನ್ನೊಂದೇನಿದೆ, ನಿಮಗೆ ಹೇರ್ ಟೆಕ್ಸ್ಚರಲ್ಲಿ ವಾಲ್ಯೂಮ್ ಬೇಕು, ಇಲ್ಲಾಂದರೆ ನೀವು ಕಲ್ಸ್ ತುಂಬ ಹೋಲ್ಡ್ ಮಾಡಬೇಕು ಅಂದರೆ ನೀವು ಯೂಸ್ ಬೇಕಾಗಿರೋ ಪ್ರಾಡಕ್ಟ್ ಬಂದು ಮೂಸ್ ಅನ್ನೋ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಸೊ ಈಗ ನನ್ನ ಹತ್ರ ಇರೋವಂಥ ಕೆಲವೊಂದು ಮೂಸ್ ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ಅಷ್ಟೇ ತುಂಬಾ ಚೆನ್ನಾಗಿರೋವಂಥ ಪ್ರಾಡಕ್ಟ್ಸು. ಫಸ್ಟು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡೋದು ಬಂದು ಓಸಿಸ್ ಅವ್ರದ್ದು ತೋರಿಸ್ತಾ ಇದ್ದೀನಿ. ಓಸಿಸ್ ಅವ್ರದ್ದು ಎಕ್ಸ್ಟ್ರೀಮ್ ಓಲ್ಡ್ ಮೂಸ್ ಅಂತ.
ಇದು ಅಷ್ಟೇ ಸ್ವಾಸ್ಕಾಫ್ ಪ್ರೊಫೆಷ್ನಲ್ ಬ್ರ್ಯಾಂಡ್ದೇನೆ ಓಸಿಸ್ ಪ್ಲಸ್ ಎಕ್ಸ್ಟ್ರೀಮ್ ಓಲ್ಡ್ ಮೂಸ್ ಅಲ್ಟ್ರಾ ಸ್ಟ್ರಾಂಗ್ ಅಂತ. ಇದರಲ್ಲಿ ಬಂದು ಟೋಟಲ್ ನಮಗೆ 200 ml ಅಷ್ಟು ಪ್ರಾಡಕ್ಟ್ ಸಿಗುತ್ತೆ. ಇದ್ರದ್ದು ಪವರ್ ನೋಡೋದಾದರೆ ಪವರ್ 4 ಓಲ್ಡ್ ಪವರ್ ನಾನು ಹೇಳ್ತಾ ಇರೋದು. ಓಲ್ಡ್ ಪವರ್ ಬಂದು ಪವರ್ 4. ನಾವು ಯಾವುದೇ ವಾಲ್ಯೂಮ್ ಬೇಕು ಕೂದಲಿಗೆ ಇಲ್ಲ ಬ್ಲೋ ಡ್ರೈ ಮಾಡೋಕ್ಕೆ ಮುಂಚೆ ನಾವು ಯೂಸ್ ಮಾಡ್ತೀವಿ ಅಂದರೆ ಆಗ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕೆಲವರು ವೆಟ್ ಡ್ರೈ ಹೇರ್ ಮೇಲೆ ಯೂಸ್ ಮಾಡ್ತಾರೆ, ಕೆಲವರು ಕೆಲವರು ವೆಟ್ ಹೇರ್ ಮೇಲೆ ಯೂಸ್ ಮಾಡ್ತಾರೆ, ಕೆಲವರು ಡ್ರೈ ಹೇರ್ ಮೇಲೂ ಕೂಡ ಯೂಸ್ ಮಾಡ್ತಾರೆ. ಕರ್ಲ್ಸ್ ಎಲ್ಲ ಮಾಡೋವಾಗ ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ ಈ ಮೂಸ್ ಅಪ್ಲೈ ಮಾಡಿಬಿಟ್ರೆ ಅಂತೂ. ಸೊ ಇದು ನಾನು ನಿಮಗೆ ಒಂಚೂರು ತೋರಿಸ್ತೀನಿ ನೋಡಿ. ಇದು ಈ ಥರ ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿರುತ್ತೆ. ಇದನ್ನೇನು ಇಲ್ಲ, ಈ ರೀತಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಸ್ಪ್ರೇ ಮಾಡಿ ಚೆನ್ನಾಗಿ ರಬ್ ಮಾಡಿ ಹೇರಲ್ಲಿ ನೀವು ಎಲ್ಲ ಕಡೆ ಇದು ಮಾಡಬೇಕು. ಆಗ ಅದು ಚೆನ್ನಾಗಿ ಇದಾಗುತ್ತೆ. ಆಮೇಲೆ ಬ್ಲೋ ಡ್ರೈ ಮಾಡಿದ್ರೆ ನಿಮ್ಗೆ ಒಳ್ಳೆ ವಾಲ್ಯೂಮ್ ಸಿಗುತ್ತೆ. ಮತ್ತು ಇದನ್ನು ಹಾಗೆ ಡೈರೆಕ್ಟ್ ಕರ್ಲ್ಸ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿರೋಂಥ ಒಂದು ಪ್ರಾಡಕ್ಟು. ಇದ್ರ ಪ್ರೈಸು ನಾನಿಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಇದು ನಾನು ಯೂಸ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ. ಇದೊಂದು ಪ್ರಾಡಕ್ಟ್ ಆಯಿತು ಮೂಸಲ್ಲಿ. ಈಗ ನೆಕ್ಸ್ಟ್ ಯಾವ ಬ್ರ್ಯಾಂಡ್ದು ಮೂಸ್ ಇದೆ ಅಂತ ನೋಡೋಣ. ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಕಾಸ್ಟ್ಲಿ. ಸೊ ಇದು ಬಂದು ವೆಲಾ ಪ್ರೊಫೆಷ್ನಲ್ ಅವ್ರದ್ದು ಎಕ್ಸ್ಟ್ರಾ ವಾಲ್ಯೂಮ್ EIMI ಸ್ಟ್ರಾಂಗ್ ಓಲ್ಡ್ ವಾಲ್ಯೂಮೈಸಿಂಗ್ ಮೂಸ್ ಅಂತ ಇದ್ರ ಹೆಸರು ಬಂದು. ಇದರಲ್ಲೂ ಅಷ್ಟೇ ನಮಗೆ 300 ml ಅಷ್ಟು ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಇದ್ರ ಪವರ್ ನೋಡೋದಾದರೆ ಇದು ಟೋಟಲ್ ಆಗಿ 3 ಹೋಲ್ಡ್ ಪವರ್ ಒಂದಿದೆ ಇದರಲ್ಲಿ. ಅಂದರೆ ಅದಕ್ಕೆ 4 ಇತ್ತು, ಇದಕ್ಕೆ 3 ಇದೆ. ಇದು ಅಷ್ಟೇನೆ ಬ್ಲೋ ಡ್ರೈ ಮಾಡೋಕ್ಕೆ ಯೂಸ್ ಮಾಡ್ಬೋದು, ವಾಲ್ಯೂಮೈಸಿಂಗ್ ಇದಕ್ಕೆ. ನೆಕ್ಸ್ಟು ಡ್ಯಾಂಪ್ ಹೇರ್ ಮೇಲೆ ಕೂಡ ಯೂಸ್ ಮಾಡ್ಬೋದು. ಕರ್ಲ್ಸ್ ಎಲ್ಲನೂ ಇದರಲ್ಲೂ ಚೆನ್ನಾಗಿ ಹೋಲ್ಡ್ ಆಗುತ್ತೆ. ಬಟ್ ನೀವು ಇದನ್ನು ಸ್ಟ್ರೈಟ್ ಹೇರ್ ಮೇಲೆ ಇಲ್ಲಾಂದರೆ ಹಾಗೆ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಅದು ಒಂಥರ ಇರುತ್ತೆ. ಬಟ್ ನೀವು ವಾಲ್ಯೂಮ್ ಬೇಕಂದರೆ ಇದನ್ನು ಯೂಸ್ ಮಾಡಿದ ತಕ್ಷಣ ಐದರ್ ನೀವು ಬ್ಲೋ ಡ್ರೈ ಮಾಡಬೇಕು, ಇಲ್ಲಾಂದರೆ ಕೂದಲು ಚೆನ್ನಾಗಿ ನೀವು ಯಾವುದನ್ನ ಹಾಟ್ ಬ್ರಷ್ ಇರುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು. ಅದರಿಂದ ಚೆನ್ನಾಗಿ ಕೋಂಬ್ ಕೂಡ ಮಾಡ್ಕೊಬೋದು. ಆಮೇಲೆ ನೀವು ಕರ್ಲ್ಸ್ ಮಾಡಬೇಕು. ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಅದಷ್ಟು ಚೆನ್ನಾಗಿ ಬರೋದಿಲ್ಲ, ಒಂಥರ ಅಂಟಂಟು ಥರ ಅನಿಸ್ಬಿಡುತ್ತೆ. ಮತ್ತು ಕೂದಲು ನೀವು ಮಾಡಿರೋ ಹೇರ್ ಸ್ಟೈಲ್ ಫುಲ್ಲು ಕಂಪ್ಲೀಟಾಗಿ ನಾಶ ಆಗೋಗುತ್ತೆ. ಅದರಿಂದ ಇದು ಯೂಸ್ ಮಾಡೋವಾಗ ಚೆನ್ನಾಗಿ ಬ್ಲೋ ಡ್ರೈ ಮಾಡಿ ಆಮೇಲೆ ನೀವು ಹೇರ್ ಸ್ಟೈಲ್ ಮಾಡ್ಬೋದು. ಬಟ್ ಇದನ್ನು ನೀವು ಕಂಪ್ಲೀಟ್ ಸ್ಲೀಕ್ ಸ್ಟ್ರೈಟ್ ಹೇರ್ಗೆ ಯೂಸ್ ಮಾಡ್ತೀರಿ, ಕಂಪ್ಲೀಟ್ ಸ್ಲೀಕ್ ಸ್ಟ್ರೈಟ್ ಹೇರ್ ಬೇಕು, ಆಗ ನಾನು ಇದನ್ನು ಯೂಸ್ ಮಾಡಿ ಆ ಲುಕ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ಇದರಲ್ಲಿ ನಿಮಗೆ ಬರೀ ವಾಲ್ಯೂಮ್ ಮಾತ್ರ ಸಿಗುತ್ತೆ. ಯಾವುದೇ ಶೈನ್ ಆಗಲಿ ಇಲ್ಲಾಂದರೆ ಸಿಲ್ಕಿ ಟೆಕ್ಸ್ಚರ್ ಬರೋವಂಥದ್ದಾಗಲಿ ಅದೆಲ್ಲ ಏನೂ ಇರೋದಿಲ್ಲ. ಬರೀ ವಾಲ್ಯೂಮ್ಗೋಸ್ಕರ ಮಾತ್ರ ನೀವು ಈ ಮೂಸನ್ನ ಯೂಸ್ ಮಾಡ್ಬೋದು. ವಾಲ್ಯೂಮ್ಸ್ ಆ್ಯಂಡ್ ಕರ್ಲ್ಸ್ಗೆ ಈ ಮೂಸನ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ನಿಮ್ಮ ಹೇರು ತುಂಬಾ ಒಂದೇ ಪ್ಲೇಸಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇದು ಮೂಸ್. ಇಷ್ಟೊತ್ತು ನಾನು ನಿಮಗೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಬಗ್ಗೆ ಹೇಳಿದೆ, ಆಮೇಲೆ ಹೋಲ್ಡ್ ಸ್ಪ್ರೇ ಬಗ್ಗೆ ಹೇಳಿದೆ, ನೆಕ್ಸ್ಟ್ ಬಂದು ಮೂಸ್ ಬಗ್ಗೆ ಕೂಡ ಹೇಳಿದೆ. ಈಗ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದು, ಈಗ ನೀವು ಬ್ಯಾಕ್ ಕಾಂಬಿಂಗ್ ಮಾಡ್ತಾ ಇದ್ದೀರಾ, ಬ್ಯಾಕ್ ಕಾಂಬಿಂಗ್ ಮಾಡೋವಾಗ ನಿಮಗೆ ಅದು ತುಂಬಾ ಚೆನ್ನಾಗಿ ಕುತ್ಕೊಬೇಕು ಅಂತ ಹೇಳಿದಾಗ ನೀವು ಯೂಸ್ ಮಾಡಬೇಕಾಗಿರೋ ಪೌಡರ್ ಬಂದು ಇದು ಡಸ್ಟ್ ಇಟ್ ಅಂತ. ಇದು ಬಂದು ಸ್ವಾಸ್ಕಾಫ್ ಪ್ರೊಫೆಷ್ನಲ್ ಅವ್ರದ್ದೇನೆ ಓಸಿಸ್ ಪ್ಲಸ್ ಅಂತ ಮ್ಯಾಟಿಫೈಯಿಂಗ್ ವಾಲ್ಯೂಮ್ ಪೌಡರ್. ಇದೇನಂದರೆ ನಾವು ಬ್ಯಾಕ್ ಕಾಂಬಿಂಗ್ ಎಲ್ಲ ಮಾಡ್ತೀವಲ್ಲ ಆಗ ತುಂಬಾ ಚೆನ್ನಾಗಿ ಇದು ಹೋಲ್ಡ್ ಮಾಡುತ್ತೆ. ಇದು ನೋಡೋಕ್ಕೆ ಪೌಡರಿ ರೀತಿಯಲ್ಲೇ ಇರುತ್ತೆ, ನೋಡ್ಬೋದು. ಸೊ ವೈಟ್ ಪೌಡರ್ ರೀತಿ ಇರುತ್ತೆ, ಇದು ವೈಟ್ ಪೌಡರ್ ರೀತಿ ಇರುತ್ತೆ. ತುಂಬಾ ನೀವು ಒಂದು ಸತಿ ಹೇರ್ಗೆ ಸ್ವಲ್ಪ ಹಿಂಗೆ ಡಸ್ಟ್ ಮಾಡಿಬಿಟ್ಟು ಬ್ಯಾಕ್ ಕಾಂಬಿಂಗ್ ಮಾಡಿಬಿಟ್ರೆ ಹಂಗೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಆ ಕಡೆ ಈ ಕಡೆ ನಿಮ್ಮ ಹೇರ್ ಅಲ್ಲಾಡೋದೇ ಇಲ್ಲ. ಮತ್ತು ತಿರ್ಗಾ ಅದನ್ನು ನೀವು ಬೇರೆ ಹೇರ್ ಸ್ಟೈಲ್ಗೆ ಚೇಂಜ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಬೇಕಂದ್ರೆ ಸಿಂಗಲ್ ಹೇರ್ ಸ್ಟೈಲ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರ ಪವರ್ ನೋಡೋದಾದರೆ 1 ಪವರ್ ಇದೆ, ಬಟ್ ಇದು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಲೈಟ್ ಕಂಟ್ರೋಲು. ಟೋಟಲ್ ನಮಗೆ 100 ಗ್ರಾಮಷ್ಟು ಪ್ರಾಡಕ್ಟ್ ಸಿಗುತ್ತೆ. ಇದನ್ನು ನೀವು ಬ್ಯಾಕ್ ಕಾಂಬಿಂಗ್ಗೆ ಮತ್ತು ಇಲ್ಲಿ ಫ್ರಂಟಲ್ಲಿ ಏನಾದರೂ ನಿಮ್ಗೆ ಸ್ವಲ್ಪ ಹಿಂಗೆ ವಾಲ್ಯೂಮ್ ಬೇಕಂದರೆ ಅಲ್ಲಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರೋಂಥ ಪ್ರಾಡಕ್ಟು. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರು ಬರುತ್ತೆ, ವೈಟ್ ಕಲರು ಬರುತ್ತೆ. ವೈಟ್ ಕಲರ್ ಯೂಸ್ ಮಾಡಿದ್ರೆ ನಿಮ್ಗೆ ಅಲ್ಲಲ್ಲಿ ಸ್ವಲ್ಪ ಕಾಣಿಸ್ಬೋದು. ಸೊ ಬ್ಲ್ಯಾಕ್ ಡಸ್ಟ್ ಪೌಡರ್ ಯೂಸ್ ಮಾಡಿದ್ರೆ ನಿಮಗೆ ಅದು ನಾರ್ಮಲ್ ಹೇರ್ ಥರನೇ ಕಾಣಿಸುತ್ತೆ. ಸೊ ಇದೊಂದು ರೆಕಮೆಂಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್
ನೆಕ್ಸ್ಟು ಇನ್ನೊಂದು ಸಿರಮ್ ಯೂಸ್ ಮಾಡೋದ್ರ ಬಗ್ಗೆ ಹೇಳ್ತೀನಿ. ನಾನು ಇವತ್ತು ಮಾತಾಡ್ತಾ ಇರೋದು ಬಂದು ಸ್ವಾಸ್ಕಾಫ್ ಪ್ರೊಫೆಷ್ನಲ್ ಅವ್ರದ್ದೇ ಓಸಿಸ್ ಪ್ಲಸ್ ಅನ್ನೋ ಮ್ಯಾಜಿಕ್ ಸಿರಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಹೋಲ್ಡ್ ಬಂದು 1, ಅಂದರೆ ಪವರ್ ಬಂದು 1 ಪವರು. ಸೊ ಇದು ಅಷ್ಟೇ ಲೈಟಾಗಿರುತ್ತೆ. ಈ ಸಿರಮ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆ್ಯಂಟಿ ಫ್ರಿಜ್ಗೆ ಮತ್ತು ಶೈನ್ ಬರೋಕ್ಕೆ ಯೂಸ್ ಮಾಡ್ತೀವಿ. ಈಗ ನಾವು ಡ್ಯಾಂಪ್ ಹೇರ್ ಮೇಲೆ ಡ್ಯಾಂಪ್ ಹೇರ್ ಅಂದರೆ ವೆಟ್ ಹೇರ್ ಮೇಲೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಡ್ರೈ ಹೇರ್ ಮೇಲೂ ಯೂಸ್ ಮಾಡ್ಬೋದು. ಇದೊಂಥರ ಕ್ರೀಮಿಯಾಗಿ ಜೆಲ್ಲಿಯಾಗಿರುತ್ತೆ. ಸೊ ನೋಡಿ, ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿರುತ್ತೆ. ಇದನ್ನು ಏನೂ ಇಲ್ಲ, ಚೆನ್ನಾಗಿ ಕೈಯಲ್ಲಿ ರಬ್ ಮಾಡಿ ಹೇರ್ಗೆ ನಾವು ಅಪ್ಲೈ ಮಾಡಬೇಕು ಅಷ್ಟೇನೆ. ವೆಟ್ ಹೇರ್ ಮೇಲೆ ಯೂಸ್ ಮಾಡ್ಬೋದು, ಇಲ್ಲ ಡ್ರೈ ಹೇರ್ ಮೇಲೂ ಯೂಸ್ ಮಾಡ್ಬೋದು. ಇದೊಂಥರ ಏನು ಮ್ಯಾಜಿಕ್ ಸಿರಮ್ ಥರ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಎಲ್ಲೂ ಫ್ರಿಜ್ ಇರೋದಿಲ್ಲ, ಈಸಿಯಾಗಿ ನಮ್ಮ ಹೇರು ಮ್ಯಾನೇಜಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಡೈಲಿ ಬೇಸಿಸ್ ಮೇಲೂ ಯೂಸ್ ಮಾಡ್ಬೋದು, ಇಲ್ಲ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇದ್ದಾಗ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀರಾ, ಫ್ರಿಜ್ ಆಗಿದೆ ಅಂದಾಗ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರೋವಂಥ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು. ಇದು ಬಂದು 50 ml ಅಷ್ಟು ಪ್ರಾಡಕ್ಟು. ನಾನೇನು ಈ ಮ್ಯಾಜಿಕ್ ಸಿರಮ್ ತೋರಿಸ್ನಲ್ಲ, ಇದು ನೀವು ಅಪ್ಲೈ ಮಾಡಿದಾದ್ಮೇಲೂ ಕೂಡ ನೀವು ಫೀಲ್ ಮಾಡ್ಬೋದು ಎಷ್ಟು ಸ್ಮೂತಾಗಿದೆ ಕ್ರೀಮ್ದು ಟೆಕ್ಸ್ಚರ್ ಅಂತ. ಇನ್ನು ಹೇರ್ ಮೇಲೆ ಅಪ್ಲೈ ಮಾಡಿದರೆ ಇನ್ನೂ ನಮ್ಮ ಹೇರ್ ಫುಲ್ ಮ್ಯಾನೇಜಬಲ್ ಆಗಿರುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ನಾನು ಲಾರಿಯಲ್ ಪ್ರೊಫೆಷ್ನಲ್ ಅವ್ರದ್ದು ಎಕ್ಸ್ಟೆನ್ಸೋ ಕೇರ್ ಸಿರಮ್ ತೋರಿಸ್ತಾ ಇದ್ದೀನಿ. ಇದು ಒಂದು ಆ್ಯಂಟಿ ಫ್ರಿಜ್, ಆ್ಯಂಟಿ ಬ್ರೇಕೇಜ್ ಮತ್ತು ಆ್ಯಂಟಿ ಡ್ರೈನೆಸ್ ಸಿರಮು. ಇದು ಶೈನ್ ಲೀವ್ ಇನ್ ಫಾರ್ ಸ್ಟ್ರೈಟೆಂಡ್ ಹೇರ್ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ಡ್ಯಾಂಪ್ ಹೇರ್ ಮೇಲೆ ಯೂಸ್ ಮಾಡ್ಬೋದು, ವೆಟ್ ಹೇರ್ ಮೇಲೆ ಯೂಸ್ ಮಾಡ್ಬೋದು. ಈಗ ಕೂದಲು ಫುಲ್ ಅಲ್ಲಲ್ಲೇ ಹಿಂಗೆ ಫ್ಲೈ ಅವೇಸ್ ಎಲ್ಲ ಇರುತ್ತಲ್ಲ, ಸೊ ಇದನ್ನೇನಿಲ್ಲ, ಚೆನ್ನಾಗಿ ಶೇಕ್ ಮಾಡಿಬಿಟ್ಟು 1-2-3 ಡ್ರಾಪ್ ಕೈಯಲ್ಲಿ ತಗೊಂಡು ಚೆನ್ನಾಗಿ ರಬ್ ಮಾಡಿ ಏನು ಹೀಟ್ ಆಗುತ್ತಲ್ಲ ಅದು ಸಿರಮು, ಆಗ ಹೇರ್ಗೆ ಅಪ್ಲೈ ಮಾಡಬೇಕು. ಆಗ ತುಂಬಾ ಚೆನ್ನಾಗಿರೋಂಥ ಒಂದು ಶೈನು ಸ್ಮೂತ್ನೆಸ್ಸನ್ನು ನೀವು ನೋಡ್ಬೋದು. ಇಲ್ಲ ನಿಮ್ಮ ಹೇರ್ ಫುಲ್ಲು ಏನು ಸಿಕ್ಕಾಗಿದೆ, ಫ್ರಿಜ್ಜಿ ಆಗಿದೆ ಅಂದಾಗ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ಇನ್ನೊಂದು ಲೊರೆಲ್ ಪ್ಯಾರಿಸ್ ಅವ್ರದ್ದು ಏನದು ಯೆಲ್ಲೋ ಕಲರ್ ಥರ ಒಂದು ಸಿರಮ್ ಬರುತ್ತಲ್ಲ, ನಾನಿಲ್ಲ ಅದನ್ನು ಕೂಡ ಹಾಕ್ತೀನಿ. ಅದು ಕೂಡ ಚೆನ್ನಾಗಿದೆ, ಬಟ್ ಇದು ಅದಕ್ಕಿಂತ ಒಂಚೂರು ಕಾಸ್ಟ್ಲಿ. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 50 ml ಅಷ್ಟು ಪ್ರಾಡಕ್ಟ್ ಸಿಗುತ್ತೆ ನಮಗೆ. ಆಲ್ಮೋಸ್ಟ್ ಎರಡು ಒಂದೇ ರೀತಿಯೇ ವರ್ಕ್ ಮಾಡುತ್ತೆ. ಸೊ ಇದೊಂದಾಯಿತು. ಇನ್ನು ಲಾಸ್ಟ್ ಒಂದೇ ಒಂದು ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ಬೇಕು. ಈ ನನ್ನ ಹತ್ರ ಇರೋದ್ರಲ್ಲೆಲ್ಲ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈಗ ನೀವು ಎಲ್ಲ ಹೇರ್ ಸ್ಟೈಲ್ ಎಲ್ಲ ಮುಗಿಸ್ರಿ, ಎಲ್ಲ ಕಂಪ್ಲೀಟ್ ಮಾಡಿದ್ರಿ, ಇಲ್ಲ ನಿಮ್ಮ ಹೇರು ಲೂಸಾಗಿ ಫ್ರೀ ಆಗಿಬಿಟ್ಟಿದ್ದೀರಾ, ಫ್ರೀ ಹೇರ್ಸ್ ಬಿಟ್ಕೊಂಡಿದ್ದೀರಾ, ಇಲ್ಲ ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡಿದ್ದೀರಾ ಅಂದ್ರೂ ಎಲ್ಲದಕ್ಕೂ ಒಂದು ಕಂಪ್ಲೀಟಾಗಿ ಲಾಸ್ಟಲ್ಲಿ ಫೈನಲಾಗಿ ಒಂದು ಇದಿರುತ್ತಲ್ಲ, ಫೈನಲ್ ಪ್ರಾಡಕ್ಟ್ ಅಂತ. ಆ ಫೈನಲ್ ಪ್ರಾಡಕ್ಟೇ ಬಂದು ಇದು ಸ್ವಾಸ್ಕಾಫ್ ಪ್ರೊಫೆಷ್ನಲ್ ಓಸಿಸ್ ಪ್ಲಸ್ ಅವ್ರದ್ದು ಸ್ಪಾರ್ಕ್ಲರ್ ಅಂತ. ಇದು ಬಂದು ಒಂದು ಬ್ಯೂಟಿಫುಲ್ ಆಗಿರೋಂಥ ಶೈನ್ ಸ್ಪ್ರೇ. ಇದರಲ್ಲಿ ಚಿಕ್ಕ ಚಿಕ್ಕ ಗ್ಲಿಟರಿ ಇದಿದೆ. ನಾವು ಎಲ್ಲ ಹೇರ್ ಸ್ಟೈಲ್ ಮಾಡಿ ಮುಗಿಸ್ದ ಮೇಲೆ ಕಂಪ್ಲೀಟಾಗಿ ಲಾಸ್ಟಾಗಿ ಫೈನಲಾಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಇದು. ಇದಂತೂ ಯೂಸ್ ಮಾಡಿದ್ಮೇಲೆ ಆ ಕೂದಲಲ್ಲಿ ಎಂಥ ಶೈನ್ ಬರುತ್ತೆ ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ, ಅಂಥ ಶೈನ್ ಬರುತ್ತೆ. ಇದು ಆ ರೀತಿ ಇರೋವಂಥ ಒಂದು ಪ್ರಾಡಕ್ಟು. ಇದರಲ್ಲಿ ಬಂದು ಟೋಟಲ್ 300 ml ಅಷ್ಟು ಪ್ರಾಡಕ್ಟ್ ನಮಗೆ ಸಿಗುತ್ತೆ. ನಾನು ಇದನ್ನು ತುಂಬ ಸತಿ ಯೂಸ್ ಮಾಡಿದ್ದೀನಿ. ನೀವು ಸ್ಟ್ರೈಟ್ ಹೇರ್ ಮೇಲಾದರೂ ಯೂಸ್ ಮಾಡಿ, ಇಲ್ಲ ಯಾವುದೇ ಹೇರ್ ಸ್ಟೈಲ್ ಮೇಲಾದರೂ ಯೂಸ್ ಮಾಡಿ, ಹೇರ್ಗೆ ಒಂಥರ ಶೈನ್ ಸಿಕ್ಕುತ್ತೆ. ಸೊ ಇದನ್ನು ಒಂದು ಪ್ರಾಡಕ್ಟ್ನ ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು ಇದು 1000 ರೂಪೀಸ್, ಸ್ವಲ್ಪ ಜಾಸ್ತಿ ಹೆವಿ ಸೈಡಲ್ಲಿದೆ. ಆ್ಯಂಡ್ ಈಗ ಸದ್ಯಕ್ಕೆ ನೈಕಾ ಅಲ್ಲಿ ಆಫರ್ ಏನೋ ನಡೀತಾ ಇದೆ. ಅದರಿಂದ ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೂ ಆದಷ್ಟು ನಿಮಗೆ ಒಂಚೂರು ಡಿಸ್ಕೌಂಟಲ್ಲಿ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಸು. ಆ್ಯಂಡ್ ನಾನೀಗ ಕೆಲವೊಂದು ಪ್ರಾಡಕ್ಟ್ಸ್ ಇದನ್ನು ಬಿಟ್ಟು ಅಫೋರ್ಡೆಬಲ್ ರೇಂಜಸ್ಸಲ್ಲಿ ಯಾವುದೇದಿದೆಯೋ ಅದನ್ನೇ ಇಲ್ಲಿ ಏನು ಆ ಇಮೇಜಸ್ನ ಇಲ್ಲಿ ಹಾಕಿರ್ತೀನಿ. ಆಮೇಲೆ ಆ ಪ್ರಾಡಕ್ಟ್ಸ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ಕ್ಲಿಯರ್ ಆ್ಯಂಡ್ ಡೀಟೇಲಾಗಿ ಎಲ್ಲನೂ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗಿನ್ನೂ ಏನಾದರೂ ಡೌಟ್ ಇದ್ದರೆ, ಯಾವುದಾದ್ರೂ ನೀವು ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ, ನಾನು ಯೂಸ್ ಮಾಡಿದರೆ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.